ಸ್ಥಳೀಯ ಪಂಚಾಯತಿಗಳೇ ನಮಗೆ ವಿಧಾನಸೌಧ. ಸಿಪಿಐ 5ನೇ ಶಾಖಾ ಸಮ್ಮೇಳನದಲ್ಲಿ ಗುಡಿಹಳ್ಳಿ ಹಾಲೇಶ್ ಅಭಿಮತ. ಹರಪನಹಳ್ಳಿ. ನಮ್ಮ ಹರಪನಹಳ್ಳಿ ತಾಲೂಕಿನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ಕಮ್ಯುನಿಸ್ಟ್ ಪಕ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯನನ್ನಾಗಿ ಆಯ್ಕೆ ಮಾಡಿದ ಕೀರ್ತಿ ನಮ್ಮ ಗ್ರಾಮಕ್ಕೆ ಸಲ್ಲುತ್ತದೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ನಿಕಟಪೂರ್ವ ಕಾರ್ಯದರ್ಶಿ ಕಾಮ್ರೇಡ್ ಗುಡಿಹಳ್ಳಿ ಹಾಲೇಶ್ ತಿಳಿಸಿದರು. ತಾಲೂಕಿನ ಅರಸೀಕೆರೆ ಸಮೀಪದ ಕೆರೆಗುಡಿಹಳ್ಳಿಯಲ್ಲಿ ಇಂದು ನಡೆದ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ 5ನೇ ಶಾಖಾ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮಿಂದ ಬೇಕಾದ ಸವಲತ್ತುಗಳನ್ನು ಪಡೆದುಕೊಂಡು ಗೆದ್ದ ಬಳಿಕ ನಮ್ಮ ಪಕ್ಷದ ಸಿದ್ಧಾಂತವನ್ನು ಮರೆತು ಗೆದ್ದೆತ್ತಿನ ಬಾಲ ಹಿಡಿಯುತ್ತಾರೆ. ಗ್ರಾಮ ಪಂಚಾಯಿತಿಗಳೇ ನಮಗೆ ವಿಧಾನಸೌಧದಂತೆ, ಗ್ರಾಮ ಸಭೆಗಳೇ ನಮಗೆ ಅಧಿವೇಶನಗಳಿದ್ದಂತೆ. ಮಹಿಳಾ ಕೋಟಾದಲ್ಲಿ ಗೆದ್ದವರು ತಮ್ಮ ಪತಿಗೆ ಅಧಿಕಾರ ನೀಡಿ ಮೂಲೆ ಗುಂಪಾಗುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕೆರೆಗುಡಿಹಳ್ಳಿ 5ನೇ ಶಾಖಾ ಸಮ್ಮೇಳನವನ್ನು ರಾಷ್ಟ್ರೀಯ ಮಹಿಳಾ ಸಂಘಟನೆಯ ಸದಸ್ಯ ದೇವಿಕಾ ಅವರು ಬಾವುಟ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಿಪಿಐ ತಾಲೂಕು ಕಾರ್ಯದರ್ಶಿ ಕಾಮ್ರೇಡ್ ಸಂತೋಷ್ ಮಾತನಾಡಿ, ಜೀವನದಲ್ಲಿ ಹೋರಾಟದ ಲಕ್ಷಣಗಳನ್ನು ತಿಳಿಸುವುದರ ಜೊತೆಗೆ ಸಾಮಾಜಿಕ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ನಮ್ಮ ಪಕ್ಷ ಮುಂದೆ ನಿಂತು ಕೆಲಸ ಮಾಡಿದೆ. ಕೆರೆ ಗುಡಿಹಳ್ಳಿಯಲ್ಲಿ ನಮ್ಮ ಪಕ್ಷದ ಅನೇಕ ಪ್ರತಿಫಲಗಳನ್ನು ಕಾಣಬಹುದು. ಇನ್ನು ಮೊದಲ ಬಾರಿಗೆ ನಮ್ಮ ಪಕ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗೆದ್ದಿದ್ದ ಕಾಮ್ರೇಡ್ ಗುಡಿಹಳ್ಳಿ ಹಾಲೇಶ್ ಅವರು ಪಂಚಾಯಿತಿಯಿಂದ ಸಿಗುವ ಎಲ್ಲ ಯೋಜನೆಗಳನ್ನು ತಂದು ಊರನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ತಾಲೂಕು ಘಟಕದ ಸಹ ಕಾರ್ಯದರ್ಶಿ ಬಳಿಗಾನೂರು ಕೊಟ್ರೇಶ್ ಮಾತನಾಡಿ, ಸಿಪಿಐ ಮತ್ತು ಸಿಪಿಐ ಅಂಗಸಂಸ್ಥೆಗಳ ಮೂಲಕ ಈ ಊರಿಗೆ ಸ್ಮಶಾನದ ಕೊರತೆ ನೀಗಿಸಿದ್ದೇ ನಮ್ಮ ಪಕ್ಷದ ಹೋರಾಟ. ಬಳಿಕ ಅದನ್ನು ಬೇರೆ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದಾಗಿದ್ದೆಂದು ಹೇಳಿಕೊಂಡರು. ನಂತರ ಇಲ್ಲಿನ ಜನತೆಗೆ ನಮ್ಮ ಪಕ್ಷದ ಮಹತ್ವ ತಿಳಿಯಿತು. ಅಲ್ಲದೆ ಊರಿನಲ್ಲಿ ಯಾರಿಗೆ ಸಮಸ್ಯೆ ಆದರೂ ಮೊದಲು ಸಹಾಯಕ್ಕೆ ಬರುವುದೇ ನಮ್ಮ ಪಕ್ಷ ಎಂದು ಪಕ್ಷದ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಕಾರ್ಯಕ್ರಮಕ್ಕೂ ಮೊದಲು ಪಕ್ಷದ ಧ್ವಜಾರೋಹಣವನ್ನು ಸಿಪಿಐ ಹಿರಿಯ ನಾಯಕ ಹಾಗೂ ನಿವೃತ್ತ ಕೆಎಸ್ಆರ್ಟಿಸಿ ನೌಕರ ಕಾಮ್ರೇಡ್ ಎ ಕಾಡಪ್ಪನವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ವೀರಯ್ಯ, ನಿಲುವಂಜಿ ಮಂಜುನಾಥ್, ಅಂಗನವಾಡಿ ಸಂಘಟನೆಯ ಅಧ್ಯಕ್ಷೆ ಕಾಮ್ರೇಡ್ ಬಸಮ್ಮ, ಅಂಗನವಾಡಿ ಶಿಕ್ಷಕಿ ಬಿ ದುರ್ಗಮ್ಮ, ಎನ್ ಮಲ್ಲೇಶಪ್ಪ, ಅರಕೆರೆ ದುರ್ಗಪ್ಪ, ಧರ್ಮಸ್ಥಳ ಸಂಘದ ಕರಿಬಸಮ್ಮ, ವಿದ್ಯಾರ್ಥಿ ಸಂಘಟನೆಯ ಕಾರ್ಯದರ್ಶಿ ಅರುಣ್ಕುಮಾರ್, UM ವೀರಯ್ಯ, ಬೋವಿ ಈರಮ್ಮ, ಮರಳು ಸಿದ್ದಪ್ಪ, ಡಿ ಬಸವರಾಜ್, ಗಂಗವಳ ಬಸವರಾಜ್, ಗ್ರಾಮದ ಮಹಿಳೆಯರು ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜುನಾಥ್, ಕೆರೆಗುಡಿಹಳ್ಳಿ, ಆಕಾಶವಾಣಿ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ ಚಾನಲ್. ದಯಮಾಡಿ ವೀಕ್ಷಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಏನಾದ್ರು ಈ ಸ್ಥಳದಲ್ಲಿ ಏನು ಕುತ್ಕೊಂಡು ಮಾಡ್ತೀವಲ್ಲ, ಈ ಕೆಲಸ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು CC ರೋಡ್ ಆಗಿದೆ. ಈ ಸ್ಥಳದಲ್ಲಿ ಕುಂತೊಂದಾಗಿರ್ಬೋದು. ಇವತ್ತು ನ್ಯಾಯಬೆಲೆ ಅಂಗಡಿ ಹಿಂದೆ ನೀವೆಲ್ಲ ಮಹಿಳೆಯರು ಸೇರಿ ಹೋರಾಟ ಮಾಡಿದ್ರೆ ಅದು VSSN ಸಮಸ್ಯೆ ಆಗಿ ಮತ್ತೆ ಬೇರೆ ಕಡೆ ಆಗಿದೆ. ಶೀಘ್ರದಲ್ಲೇ ಇಲ್ಲಿ ನಮ್ಮ ಗ್ರಾಮದಲ್ಲಿ ಬರೋದು ಹಿಂದಿತ್ತು, ಅಲ್ಲಿ ಸೊಸೈಟಿಯಲ್ಲಿ ಸಮಸ್ಯೆ ಇರೋದ್ರಿಂದ ಹೋಗಿದೆ. ಐತಿಹಾಸಿಕ ಸ್ಥಳ ಇರ್ತಕ್ಕಂಥ ಅಲ್ಲಿ CC ರೋಡ್ ಆಗಿದೆ. ಮತ್ತೆ ಶುದ್ಧ ನೀರಿನ ಘಟಕ ಇದೆ. ನಾವು ಒಂದು ವಿಚಾರ ಹೇಳ್ಬೇಕಂದ್ರೆ, ನಮ್ಮ ಇಲ್ಲಿ ಮೊದಲು ಲ್ಯಾಂಡ್ ಫೋನ್ ಇತ್ತು, BSNL ಇತ್ತು. ನಾವು ಕಾಡಣ್ಣರಿಗೆ ಸೇರ್ಕೊಂಡು ಬಸಯ್ಯನವ್ರಿಗೆ ಸೇರ್ಕೊಂಡು ಮೊಟ್ಟಮೊದಲಾಗಿ ಇವತ್ತು ಫೋನ್ ಲ್ಯಾಂಡ್ ಲೈನ್ ಬರಲಿಕ್ಕೆ ನಮ್ಮೂರಿಗೆ ಮೊದಲು. ಅದಕ್ಕಿಂತ ಮುಂಚೆ ಹಲವಾರು ಹೋರಾಟಗಳು ಆಗಿದೆ. ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೂ ನ್ಯಾಯ ತೋರಿಸ್ಕೊಟ್ಟವಿ, ರೈತರಿಗೆ ನ್ಯಾಯ ತೋರಿಸ್ಕೊಟ್ಟವಿ. ಹಲವಾರು ನೀವು ಟ್ಯಾಕ್ರಿಗಟ್ಟಲೆ ನೀವು ಜನಗಳ ಬಂದು ಇವತ್ತು ಹೋರಾಟಕ್ಕೆ ಕೂಡ ಬಂದು ಇದು ಹಲವಾರು ಕೂಡ ಸೌಲಭ್ಯನ ಕೊಟ್ಟಿದ್ವಿ. ಇತಿಹಾಸದಲ್ಲಿ
ಹರಪನಹಳ್ಳಿಯ ಭಾರತ ಕಮ್ಯುನಿಸ್ಟ್ ಪಕ್ಷದ ಇತಿಹಾಸದಲ್ಲಿ ಪಂಚಾಯತಿಯ ಚುನಾವಣೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ನೀವು ಎಲ್ಲರೂ ಗೆಲ್ಲಿಸಿರಿ. ಭಾರತ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥದ್ದನ್ನ ನನ್ನನ್ನು ಇವತ್ತು ಎಲ್ಲರೂ ಸೇರಿ ಹಿಂದೆ ಆಯ್ಕೆ ಮಾಡಿ ಕಳಿಸಿದ್ರಿ. ಆದರೂ ಕೂಡ ಈ ಪಕ್ಷಕ್ಕೆ ಯಾವುದೇ ರೀತಿ ಚ್ಯುತಿ ಬರದಂತೆ, ನಿಮಿಷ ಚ್ಯುತಿ ಬರದಂತೆ ನಾನು ಹಲವಾರು 1,35,00,000ವರೆಗೂ ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ವಿ. ಮತ್ತೆ ಅಲ್ಲಿರ್ತಕ್ಕಂಥ ಬಡವರಿಗೆ ಮನೆ ಕೊಟ್ಟು ಯಾರ ತಾವು ಕೂಡ ₹1 ದುಡ್ಡು ಇಸ್ಕೊಂಡಿಲ್ಲಂಗೆ ನಾವು ಮನೆಗಳು ಕೊಟ್ಟಿವಿ. 125 ಹೆಚ್ಚು ನಾವು ಎಲ್ಲಾ ವರ್ಗದವರಿಗೆ ನಾವು ಮನೆಗಳನ್ನ ಕೊಟ್ಟಿದ್ವಿ. ಅದಕ್ಕೆಲ್ಲ ಕೊಡ್ಲಿಕ್ಕೆ ಗುಡಿಹಳ್ಳಿ ಹಾಲೇಶ್ ಕಾರಣಲ್ಲ, ಭಾರತ ಕಮ್ಯುನಿಸ್ಟ್ ಪಕ್ಷದ 2001ನೇ ಇಸ್ವಿ ಒಳಗೆ ಈ ಗ್ರಾಮದಲ್ಲಿ ಗ್ರಾಮ ಶಾಖೆಯನ್ನು ಹುಟ್ಟು ಹಾಕ್ಬೇಕಂತೇಳಿ ನನ್ನ ಹಿರಿಯ ಕಾಮ್ರೇಡ್ಗಳಾದಂಥ ಎಚ್ ಕೆ ರಾಮಚಂದ್ರಪ್ಪನವರು, ಆನಂತರ ಅವರು ಹನುಮಂತಪ್ಪನವರು, ಮತ್ತು ಅಡವೆಪ್ಪ, ಭೈರಪ್ಪ ಇವ್ರನ್ನೆಲ್ಲರನ್ನೂ ನಾವು ಹಾಲೇಶ್ ಅವ್ರನ್ನ ಕರ್ಕೊಂಡು ಹೋಗಿ, ಇಲ್ಲ ಸರ್ ನಮ್ಮ ಗ್ರಾಮದೊಳಗೆ ಒಂದು ಶಾಖೆ ಆಗಬೇಕು, ಆಯಿತು ಕಾಮ್ರೇಡ್ ಮಾಡೋಣ ಅಂತೇಳಿ ಪಾಪ ಅವರೇ ಖುದ್ದಾಗಿ ಬಂದು ನಿಂತು ಇಲ್ಲಿ ಈ ಗ್ರಾಮ ಶಾಖೆಯಿಂದ ನಮ್ಮ ಹಾಲೇಶನಗೌಡ, ನಮ್ಮ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಕರೆಸಿ ಈ ಗ್ರಾಮದಲ್ಲಿ ನಮ್ಮ ಹಿರಿಯ ಕಾಮ್ರೇಡ್ಗಳು ಕಾಟನ್ ಮಿಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಬಂಗಿ ಶಾಂತಣ್ಣವರು, ಬೊಮ್ಮಜ್ಜಿ ಶರಣಜ್ಜ, ಒಂಬಳಗಟ್ಟಿ ಚನ್ನಬಸಪ್ಪ ಇವರ ಸಹಕಾರದೊಂದಿಗೆ ಅವರ ಸಲಹೆಗಳು KSRTCಗೆ ಅಪಾಯಿಂಟ್ ಆದಾಗ 84ನೇ ಇಸ್ವಿ. ಅಲ್ಲಿಂದನೂ ಕೂಡ ನಾನು AITCಯ ಕಾಯಂ ಸದಸ್ಯ. ಈಗ ಮೊನ್ನೆ ನೆಲ್ಲಿ ಹಾಕಿದ್ರು ಇಲ್ಲಿ ರೋಡಿಗೆ, ಅವ್ರವ್ರ ಮನೆ ಹತ್ರ ನೀರು ಇಷ್ಟು ಮೀಟರ್ ಓಡ್ತದಂತ ಹೇಳಿ ಹಾಕಿದ್ರು. ಅದನ್ನ ಯಾಕೆ ಹಾಕಿದ್ರು ಅಂತ ಕೆಲವು ಯಾರು ಕೇಳಲೇ ಇಲ್ಲ, ಸುಮ್ಮನೆ ಹಾಕ್ಬಿಟ್ರು, ಅವ್ರ ಪಡಿಗೆ ಹೋಗ್ಬಿಟ್ರು. ಅವ್ರು ಎಲ್ಲಿ ತಿರುಗಿ ಒಂದು ನೆಲೆ ಆದ್ಮೇಲೆ ಒಂದು ಕೊಡಪ ಇಟ್ರೆ ಸೀದಾ ಒಂದು 10 ನಿಮಿಷ ಒಂದು ಕೊಡಪನ ಅಂತ ಬರ್ತದೆ. ನೀರು ನಿಂತ್ಕೋಬೇಕಲ್ಲಿ. ಮುಂದಿನ ಬದುಕು ಹೆಂಗ, ಮಕ್ಳು ಕಳ್ಸೋದು ಹೆಂಗ, ಬಾಳ್ವೆ ಹೆಂಗ, ಯಾವ ವಿಚಾರನೂ ಇಲ್ಲ. ಹಾಕ್ಬಿಟ್ರೆ ಒಳಗೆ ತಿಳಿಸಿದ್ರೆ ಹೋರಾಟ ಮಾಡ್ತಾರೆ. ಈ ಥರ ಸಂಘಟನೆಗಳು ಇದ್ರೆ ಮತ್ತು ಕೆಲವೊಂದು ಬೀದಿ ಲೈಟ್ ಹೋಗಿರ್ತತಿ, ಈ ಲೈಟ್ ಹೋಗತ್ತಿ ಯಾಕೆ ಹಾಕ್ಸಿಲ್ಲ ಅಂತ ಕೇಳಿದ್ರೆ ಯಾರು ಬರಲ್ಲ. ಅವರು ಬೀದಿ ಲೈನ್ ಹಾಕೋದು ಬಂದಂದ್ರೆ ಇದು ನಮಗೆ ಸಂಬಂಧಪಟ್ಟಿಲ್ಲ, ಕೇಳ್ರಿ ನೀವು ಪಂಚಾಯತ್ಗೆ ಅಂತಾರೆ. ಪಂಚಾಯತ್ಗೆ ಒಂದೊಂದು ಅವ್ರ ವಿಡಿಯೋ ಇರೋದಿಲ್ಲ. ಅವ್ರು ಕೆಲವೊಬ್ರು ಕೆಲಸ ಮಾಡೋ ಟೈಮಿಗೆ ಯಾರು ಇರೋದೇ ಇಲ್ಲ ಅಲ್ಲಿ ಕೆಲಸ ಮಾಡೋದು. ನಾವು ಹೋದ್ನಂದ್ರೆ ಸ್ಪಂದನೆ ಕೊಟ್ಟು ನಾವು ಮೊನ್ನೆ ಕೂಡ ಯಶಸ್ವಿನಿ ಕಾರ್ಡ್ ಅಂತ ಹೇಳಿ ಮಾಡಿಸಿದ್ವಿ. ಅಲ್ಲಿ ಟೈಮ್ ಅವ್ರು ಕರೆ ಕಳಿಸಿದ್ರು ವಿಡಿಯೋ. ಹಾಗಾಗಿ ಇಂಥ ಹೋರಾಟಗಳನ್ನು ಮಾಡೋಕ್ಕೆ ಈ ಥರ ಕಾರ್ಯಕರ್ತರು ಇದ್ರೆ ಚಲೋ, ನಮಗೆ ಅನುಕೂಲ ಅಂತ ಹೇಳಿ. ಯಾವುದೇ ಆಗಿರಲಿ ಪಕ್ಷಗಳು ನೋಡಬೇಡ್ರಿ. ಎಲೆಕ್ಷನಿಗೆ ನಿಂತಾಗ ವ್ಯಕ್ತಿ ನೋಡಿ ಮತ ಹಾಕ್ಬೇಕಂತ ನನ್ನ ಭಾವನೆ. ಯಾಕಂದ್ರೆ ಪಕ್ಷ ನೋಡಿ ಓಟ್ ಹಾಕೋದ್ರಿಂದ ನಾವು ಮೂರ್ಖರಾಗ್ತೀವಿ ಮತ್ತು ಮೋಸ ಹೋಗ್ತೀವಿ. ಮತ್ತು ಮುಂದಿನ 5 ವರ್ಷ ಬರೋವರೆಗೆ ನಾವು ಕಾಯ್ಬೇಕಾಗ್ತೀವಿ. ನಮ್ಮ ಪರ ಯಾರು ಕೆಲಸ ಮಾಡ್ತಾರ ಅವ್ರನ್ನ ನೋಡಿ ನಾವು ಮತ ಹಾಕ್ಬೇಕು. ಈಗಿನ ದಿನಗಳಾಗ ಆಮಿಷಕ್ಕೆ ಒಳಗಾಗಿ ನೀವು ಕೊಟ್ಟನಪ್ಪ ಅಂತಂದ್ರೆ ಮುಂದಿನ 5 ವರ್ಷದಿನವರೆಗೆ ಕಷ್ಟಪಡಬೇಕು. ಅದೇ ರೀತಿ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಗಾಗಿರಲಿ ಅಥವಾ ಕಾಂಗ್ರೆಸ್ನಾಗಿರಲಿ BJPಗೆ ಆಗಿರಲಿ, ಯಾರೇ ಇದ್ರೂ ಕೂಡ ವ್ಯಕ್ತಿ ಒಳ್ಳೆನಾಗಿ ನಮ್ಮ ಪರ ಅದಾನ, ನಮ್ಮ ಪರ ಕೆಲಸ ಮಾಡ್ತಾನ ಅಂತಕ್ಕಂಥ ಜನ ಇದ್ದಾರೆ ಓಟ್ ಕೊಟ್ಟನಪ್ಪ ಅಂತಂದ್ರೆ ನಾವು 5 ವರ್ಷ ಆರಾಮವಾಗಿ ನಾವು ಕಾಲ ಕಳಿಬಹುದು. ಯಾಕಂದ್ರೆ ನೀವು ಮತ ಹಾಕಿದ್ರು ಮಾತ್ರ ನೀವು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಾಗ ಮಾತ್ರ ಕೂಡ ನಾವು ಕೂಡ ಉದ್ಧಾರ ಆಗ್ತೀವಿ ಮತ್ತು ನಮ್ಮ ಹಳ್ಳಿ, ರಾಜ್ಯ, ದೇಶ ಕೂಡ ಉದ್ಧಾರ ಆಗ್ತೈತಿ ಅಂತಂದೇಳಿ ನನ್ನ ಮಾತುಗಳನ್ನ ಹೇಳ್ತಾ